ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಹಬ್ಬಕ್ಕೆ ನಮ್ಮ ಅತ್ತೆಯವ್ರ ತವರು ಊರಿಗೆ ಹೋಗ್ತಾ ಇರೋ ವಿಡಿಯೋ ಇದು. ಹಾಗೆ ಕ್ಯಾಬ್ ಬುಕ್ ಮಾಡಿಕೊಂಡು ನಾವೆಲ್ಲ ಹೊರಟ್ವಿ ಊರಿಗೆ. ಆಮೇಲೆ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚಪಾತಿ ಟೊಮೊಟೊ ಗೊಜ್ಜು ಮಾಡಿದರು. ನೆಟ್ವರ್ಕ್ ಇರಲಿಲ್ಲ, ಸೊ ನಾನು ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು ಆವತ್ತು. ನೆಕ್ಸ್ಟು ಹಬ್ಬದ ದಿನ ಮಾರ್ನಿಂಗ್ ಇದು. ಬೆಳಗ್ಗೆ ಎದ್ದು ಕಾಫಿ, ಬ್ರೆಡ್ಡು, ರಸ್ಕು ಎಲ್ಲ ತಿಂದುಬಿಟ್ಟು ಹಬ್ಬನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆ 6ಗೆ ಎದ್ದಿದ್ವಿ ಅವತ್ತು. ಹಾಗೆ ಫಸ್ಟ್ ಯುಗಾದಿ ಹಬ್ಬಕ್ಕೆ ಮಾಡೋದೇ ಪೂಜೆ ಅಲ್ವಾ, ಅದಕ್ಕೆ ಸ್ಟವ್ ಮೇಲೆಲ್ಲ ಇಟ್ಟು ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು. ಆಮೇಲೆ ಬಾಗಿಲಿಗೆ ತೋರಣ ಕಟ್ಟಬೇಕಲ್ವ, ಸೊ ಎಲ್ಲ ಬಾಗಿಲಿಗೆ ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ತಿದ್ರು. ಇನ್ನೂ ತುಂಬ ಸಮಾಧಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು. ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೆಟ್ವರ್ಕ್ ಇರಲಿಲ್ಲ ಮತ್ತು ಫೋನಲ್ಲೆಲ್ಲ ಚಾರ್ಜಿಂಗ್ ಇರಲಿಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟನ್ನೇ ಕ್ಯಾಪ್ಚರ್ ಮಾಡಿದ್ದು. ಹಾಗೆ ಊರ ಸೈಡೆಲ್ಲ ಈ ಥರ ಅರ್ಶಿಣದ ಕೊಂಬನ್ನು ಬಾಗಿಲಿಗೆ ತೋರಣ ಕಟ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡಿದ್ದೀನಿ ನೋಡಿ ಎಲ್ಲರೂ. ಹಾಗೆ ನೋಡಿ ಪೂಜೆನ ಈ ಥರ ಫ್ರೆಶಪ್ ಎಲ್ಲ ಆಗಿ ಈ ಥರ ಪೂಜೆನ ಮಾಡಿದ್ದು ಭಕ್ತಿಯಿಂದ ಕೈ ಮುಗಿದು. ಆವತ್ತು ಕರೆಂಟ್ ಇರಲಿಲ್ಲ, ಸೊ ಎಷ್ಟಾಗುತ್ತೋ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು, ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಇದು ಅದರ ನೆಕ್ಸ್ಟ್ ಡೇ ಹೊಸ್ತಡಕ್ಕಿತ್ತು, ಆವತ್ತಿನ ದಿನದ ವ್ಲಾಗ್ ಅದು. ನಮ್ಮ ಊರಲ್ಲಿ ಹೆಂಗಂದರೆ ಆವತ್ತು ಬಸವಣ್ಣನ ಜಾತ್ರೆ, ನಾನ್ ವೆಜ್ಜು ಮಾಡ್ತಾರೆ, ಪ್ಲಸ್ ಜಾತ್ರೆನೂ ಇರುತ್ತೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನಾನ್ ವೆಜ್ ತಿನ್ನೋದು. ಸೊ ಎಲ್ಲರೂ ಅವ್ರವ್ರ ಮನೆ ಆರತಿಗಳ್ನ ರೆಡಿ ಮಾಡ್ತಾಯಿದ್ರು. ಇದು ನಮ್ಮ ಮನೆ ಆರತಿ, ನಮ್ಮ ಚಿಕ್ಕಪ್ಪ ಅವ್ರ ಮನೆದು. ಹಂಗೆ ನಾನ್ ವೆಜ್ಜು ಮಾಡ್ತಾಯಿದ್ವಿ. ಚಿಕನ್ ಗ್ರೇವಿ, ಬಿರಿಯಾನಿ, ಮಟನ್ ಸಾಂಬಾರು ಮತ್ತು ಪಿಗ್ ಮಟನ್ ಸಾಂಬಾರು ಎಲ್ಲ ಮಾಡಿದರು. ಜೊತೆಗೆ ಮುದ್ದೆ, ಅನ್ನ ಇಷ್ಟೂ ಮಾಡಿದ್ವಿ. ಹಾಗೆ ಹಸುಗಳ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿದರು ಹಬ್ಬಕ್ಕೆ. ನೋಡಿ ಎಲ್ಲ ಮಲ್ಕೊಂಡಿದ್ದಾವೆ. ಮೇಕೆ ಇದ್ದಾವೆ ಅವ್ರ ಮನೆಯಲ್ಲಿ. ಇದೊಂದು ನಾಯಿ, ಇದು ಹೊಲ್ದ ಹತ್ರ ಕಟ್ಟಾಕೋಕ್ಕೆ ಈ ನಾಯಿನ ಸಾಕೊಂಡಿದ್ದಾರೆ. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಎಲ್ಲ ನೋಡಿ ಎಲ್ಲ ಅದ್ರ ಪಾಡಿಗೆ ಅವು ಇದ್ದಾವೆ. ಅವಕ್ಕೂ ಹಬ್ಬ ಅಂದರೆ ಖುಷಿ ಅಲ್ವಾ, ಹಂಗೆ ನೋಡಿಕೊಂಡು ಯಾರ್ಯಾರು ಬಂದರೆ ಹೋದ್ರೆಲ್ಲ ನೋಡಿಕೊಂಡು ಕುತ್ಕೊಂಡಿದ್ದಾವೆ ಅವು. ಹಾಗೆ ಇದು ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ ಆರತಿ ಮಾಡಿದ್ದಿದ್ದು. ಅವರು ತುಂಬ ಚೆನ್ನಾಗಿ ಮಾಡಿದರು ಆರತಿನ, ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು 1 ಗಂಟೆ 2 ಗಂಟೆಗೇನೋ ಆರತಿ ಹೊರಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಅಷ್ಟರಲ್ಲಿ ಇವರು ಎಲ್ಲ ಆರತಿ ಎಲ್ಲ ರೆಡಿ ಮಾಡಿ, ನಾನ್ ವೆಜ್ ಎಲ್ಲ ಮಾಡಿ, ಫ್ರೆಶಪ್ ಆಗಿ ಎಲ್ಲ ಮತ್ತೆ ರೆಡಿಯಾಗಿ ಹೊರಡೋಕ್ಕೆಲ್ಲ ಟೈಮ್ ಆಗುತ್ತಲ್ಲ, ಅದಕ್ಕೆ ಸೊ ಅವತ್ತು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಮತ್ತು ಇದು ನಮ್ಮ ಇನ್ನೊಂದು ಚಿಕ್ಕಮ್ಮ ಅವ್ರ ಮನೆಯದು ಆರತಿ. ನಾವೂ ರೆಡಿ ಆಗಿಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಆರತಿ ಎತ್ತಿದ್ರು. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಸ್ಯಾರಿ ಡೀಟೇಲ್ಸ್ ಬೇಕು ಅಂದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬ್ಲೌಸೆಲ್ಲ ಯಾವ ಥರ ಸ್ಟಿಚ್ ಮಾಡಿಸಿರೋದು ಅಂತ.
ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.